ಬಾ ಹತ್ರಕ್ಕೆ. ಬಾ ನೋಡಿ, ನಮ್ಮ ವೈಫು ಕರ್ಕೊಬಂದಿದ್ದಾರೆ ಈ ಕಾಡಿಗೆ. ಇವರೇ ಮಿಲ್ಟ್ರಿ ಅವರು. ಇನ್ನೂ ನಡಿಬೇಕು, ಒಂದು ಸ್ವಲ್ಪ ಉಳಿಸ್ಕೊಳ್ಳಿ ರಾಘವ್. ಅದನ್ನೇ ಹೇಳೋದು, ಬೆಟ್ಟದಲ್ಲಿ ಕ್ಯೂ ಮಾಡಿದಾರಲ್ಲ ಅದ ಸೇಮ್ ತಿರುಪತಿ ಥರದೇ ಮಾಡಿರೋದು ಇದು. ಎಷ್ಟೇ ಅದು ಎಕ್ಸಿಟ್ ಆದ್ಮೇಲೆ ಇನ್ನೇನು ನಡೆಯೋದು, ಬೇಗ ಬನ್ನಿ ಹೋಗೋಣ. ಹಾಂ, ಈ ದೇವರು ಯಾವುದು ಅಂದ್ರಿ? ರಾಮಲಿಂಗೇಶ್ವರ. ಹಾಂ ಹಾಂ, ಓಕೆ. ಇಲ್ಲಿ ಸಮಾಧಿ, ಮಠ. ಹ್ಞೂ, ಸರಿ. ಎಲ್ಲಿ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋಸ್. ಸೊ ಮೊದಲನೇ ವೀಡಿಯೋಸಿಂದ ಕಂಟಿನ್ಯೂ ಪಾರ್ಟ್ ಆಗಿದ್ದಕ್ಕೆ ನಾನು ಮೊದಲೇ ವಾಯ್ಸ್ ಓವರ್ ಕೊಡಲಿಲ್ಲ. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿದಾಗೇ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಅಲ್ಲಿಂದ ಸುವರ್ಣಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿದ್ವಿ ಅಂತ ಹೇಳಿದ್ದೆ. ಸೊ ಅದರ ಸ್ವಲ್ಪ ಲಿಂಕ್ ಸಿಗಲಿ ಅಂತ ಅದರದ್ದೇ ಕಂಟಿನ್ಯೂ ಮಾಡಿದೆ. ಅಲ್ಲಾದಮೇಲೆ ಅಲ್ಲೇ ಒಳ್ಳೆ ದಾಸೋಹ ಊಟ ಕೊಟ್ಟರು, ತುಂಬ ಅದ್ಭುತವಾಗಿತ್ತು. ಸೊ ಅಲ್ಲೇ ಅನ್ನ ಸಾಂಬಾರು ಮಜ್ಜಿಗೆ ಊಟ ಮಾಡಿಕೊಂಡು ಅಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರ ಇರಬೇಕು, ಬನ್ನೇರುಘಟ್ಟ ಝೂಗೆ ಹೋಗೋಣ, ಸಫಾರಿಗೆ ಹೋಗೋಣ ಅಂತ ಹೇಳಿ ಮೊದಲೇ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲೇ ಟಿಕೆಟ್ ತೊಗೊಳೋದು ಅಂದರೆ ತುಂಬ ರಶ್ಶು, ಕ್ಯೂ ಹನುಮಂತನ ಬಾಲ ಥರನೇ ಇತ್ತು, ಅಷ್ಟು ರಶ್ ಇತ್ತು. ಸದ್ಯ ನಾವು ಮಾರ್ನಿಂಗೇ ಸ್ಲಾಟ್ ಮುಖಾಂತರ 3 ಗಂಟೆಯಿಂದ 4 ಗಂಟೆ ಒಳಗಡೆ ನಾವು ಇಷ್ಟೆಲ್ಲ ಪ್ಲೇಸ್ನ ಕವರ್ ಮಾಡ್ತೀವಿ ಅಂತ ಅಂದಾಜು ಮಾಡಿ 3ರಿಂದ 4 ಗಂಟೆಗೆ ಸಫಾರಿನ ಬುಕ್ ಮಾಡಿಕೊಂಡು ಸ್ಲಾಟ್ ತೊಗೊಂಡು ಮೊದಲೇ ಆ ಟಿಕೆಟ್ ತೊಗೊಂಡ್ಬಿಟ್ಟಿದ್ವಿ. ಸೊ ಹಾಗಾಗಿ ಹೋದ ತಕ್ಷಣ ಬಸ್ಗಾದರೆ ಇಷ್ಟು, AC ಬಸ್ಗಾದರೆ ಒಂದು ಅಮೌಂಟು, ಜೀಪ್ಗಾದರೆ ಒಂದು ಅಮೌಂಟು, ಈ ಥರ ಇತ್ತು. ನಾವು ನಾರ್ಮಲ್ ಬಸ್ಸೇ ತೊಗೊಂಡಿದ್ವಿ. ಸೊ ನಾರ್ಮಲ್ ಬಸ್ ತೊಗೊಂಡ್ರೆ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ನಾವು 4 ಗಂಟೆ ಸ್ಲಾಟ್ ಬುಕ್ ಮಾಡಿದ್ರು 3 ಗಂಟೆಗೆ ಬೇಕಾದರೆ ಕೂಡ ನಾವು ಹೋಗ್ಬೋದು. ಬಸ್ಸು ಹೋಗ್ತಾನೆ ಇರುತ್ತೆ, ಬಿಟ್ಟಿರ್ತಾರೆ, ನಾವು ಹೋಗ್ತಾನೆ ಇರ್ಬೋದು. ಸೊ ಹಾಗಾಗಿ ಏನು ಮಾಡಿದೆ, ಅದೊಂದು ಅಡ್ವಾಂಟೇಜ್ ಆಯಿತು. ಸೊ ನಾವು 3 ಗಂಟೆಗೆ ರೀಚ್ ಆದ್ವಿ. 3 ಗಂಟೆಗೇ ಇಮಿಡಿಯೇಟಾಗಿ ಸಫಾರಿಗೆ ಹೊರಟೋದ್ವಿ. 4 ಗಂಟೆವರೆಗೂ 1 ಅವರ್ 40 ನಿಮಿಷ ಅಂತಾರೆ. ಬಟ್ ಪ್ರಾಣಿಗಳೇನಾದರೂ ಸಿಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ರೌಂಡ್ ಹೊಡ್ಕೊಂಡು ತೋರಿಸ್ತಾರೆ. ಡ್ರೈವರ್ ಅಂತೂ ತುಂಬಾ ಒಳ್ಳೆಯವರಪ್ಪ ನಮಗೆ ಸಿಕ್ಕಿದ್ದವರು. ಅವರೇನೆ ವಿಡಿಯೋ ಎಲ್ಲ ಮಾಡಿಕೊಟ್ರು. ಹಾಗೆಯೇ ಫ್ರಂಟ್ ಸೀಟ್ಗೆ ಬನ್ನಿ ಅಂತ ಹೇಳಿ ಕರೆದ್ರು. ನಮಗೆ ಒಳ್ಳೆ ಚಾನ್ಸ್ ಆಯಿತು ಅಂತ ಹೇಳಿ ಮುಂದಗಡೆನೆ ಕೂತ್ಕೊಂಡ್ವಿ. ಇದು ಸಾಕಿರೋ ಆನೆ ಅಂತ ಇಲ್ಲಿ ಬಿಟ್ಟಿರ್ತಾರಲ್ವ, ಹಾಗಾಗಿ ಅದು ನೋಡಿ ಜನಗಳನ್ನ ಅಭ್ಯಾಸ ಆಗಿರೋದ್ರಿಂದ ಆ ಥರ ಮಾಡ್ತಾ ಇತ್ತು. ಹಾಗೆಯೇ ಎಲ್ಲ ಬನ್ನೇರುಘಟ್ಟ ಝೂ ಅಂತೂ ಹೋಗ್ಲೇಬೇಡಿ, ಅಲ್ಲಿ ಏನಿದೆ ಅಂತ ಹೇಳ್ತಾರೆ. ಬಟ್ ಯಪ್ಪ, ಸಫಾರಿಗೆ ಹೋಗಿ ಫ್ರೆಂಡ್ಸ್, ನೀವು ಆಲ್ಮೋಸ್ಟ್ ಒಬ್ಬರಿಗೆ 410 ರೂಪೀಸ್ ಏನೋ ಇರುತ್ತೆ ಸಫಾರಿಗೆ. ಬಟ್ ವರ್ತ್ ಅಂತ ಅನಿಸುತ್ತೆ, ಯಾಕೆಂದರೆ ಎಲ್ಲ ಪ್ರಾಣಿಗಳು ತುಂಬ ಕೈಗೆಟಕ್ಸೋ ದೂರದಲ್ಲೇ ಅವರು ತೋರಿಸ್ತಾರೆ. ಸಖತ್ತಾಗಿತ್ತು. ಅದರಲ್ಲೂ ಸಾರಂಗ ಮತ್ತು ಜಿಂಕೆಗಳಂತೂ ನಮ್ಮ ಬಸ್ ಹಿಂದೆ ಮುಂದೆನೇ ಓಡಿ ಬರೋ ಅಷ್ಟು ನೋಡಿ ಇಷ್ಟು ಹತ್ತಿರದಲ್ಲಿತ್ತು. ಆನೆಗಳು ಕೂಡ ಅಷ್ಟೇ, ಚಿರತೆ ಕೂಡ ಅಷ್ಟೇ, ಎಲ್ಲ ಪ್ರಾಣಿಗಳು ಕೂಡ ಸಿಕ್ಕಿದ್ವು ನಮಗೆ. ಕರಡಿ, ಹಾಗೆಯೇ ತುಂಬ ಪ್ರಾಣಿಗಳು ತುಂಬ ಹತ್ತಿರದಲ್ಲೇ ಆರಾಮಾಗಿ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸಫಾರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಮಾತ್ರ ಚೆನ್ನಾಗಿತ್ತು. ನಮಗೆ ಥೈಲ್ಯಾಂಡ್ಗೆ ಹೋದಾಗ ತುಂಬ ಎಲ್ಲ ಪ್ರಾಣಿಗಳ ಹತ್ರ ಪಕ್ಕ ಮುಟ್ಕೊಂಡು ಟಚ್ ಮಾಡ್ಕೊಂಡೆಲ್ಲ ನೋಡಿ ಅಭ್ಯಾಸ ಆಗಿ ಝೂವಲ್ಲಿ ನೋಡೋಕೆ ನಂಗೆ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಸಫಾರಿಗೆ ಹೋಗಿದ್ವಿ. ಬಟ್ ಇಲ್ಲೊಂದು ಸ್ವಲ್ಪ ಆರಾಮ ಅನ್ನಿಸ್ತು ನಮಗೂ. ಟ್ರೆಕ್ಕಿಂಗ್ ಮಾಡಿ ಕಾಲೆಲ್ಲ ನಡುಗ್ತಾ ಇತ್ತು.
ನಿಜವಾಗ್ಲೂ. ಸಫಾರಿ ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಅನಿಸಿತ್ತು. ಸಫಾರಿನ ತುಂಬಾ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಪ್ರತಿಯೊಂದಕ್ಕೂ ಒಂದೊಂದು ಝೋನ್ ಮಾಡಿಬಿಟ್ಟಿದ್ದಾರೆ. ಫಸ್ಟು ಎಲಿಫೆಂಟ್ ಝೋನ್ಗೆ ಫಸ್ಟು ಹೋಗ್ತಾ ಇದ್ದಂಗೆ ಕಾಡೆಮ್ಮೆ ಸಿಕ್ತು. ಫಸ್ಟು ಕಾಡೆಮ್ಮೆ ಆದಮೇಲೆ ಸಾರಂಗ ಜಿಂಕೆಗಳದ್ದು ಝೋನ್ಗೆ ಹೋದ್ವಿ. ಅದಾದಮೇಲೆ ಎಲಿಫೆಂಟ್ ಝೋನು ಕರ್ಕೊಂಡು ಹೋದ್ರು ನೋಡಿ. ಅದಾದಮೇಲೆ ಚೀತಾ ಝೋನು, ಲಿಯೋಪಾರ್ಡ್ ಝೋನ್ಗೆ ಕರ್ಕೊಂಡು ಹೋದ್ರು. ಆಮೇಲೆ ಟೈಗರು ಲಯನ್ ಝೋನ್ಗೆ ಕರ್ಕೊಂಡೋದ್ರು. ಇದಂತೂ ಸಖತ್ತಾಗಿತ್ತು. ಲಿಯೋಪಾರ್ಡ್ ಆಟ ಎಲ್ಲ ಆಡ್ತಾಯಿತ್ತು. ಒಂದಂತೂ ನಮ್ಮ ಬಸ್ ಹತ್ರನೇ ಬಂದ್ಬಿಡ್ತು. ಎಷ್ಟು ಪಕ್ಕದಲ್ಲಿ ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಬಸ್ ಹತ್ರಕ್ಕೇನೆ ಬಂದಿತ್ತು. ಒಂದೇ ಒಂದು ಜಂಪ್ ಹಾಕಿದರೆ ಬಸ್ ಡ್ರೈವರ್ನೇ ಹೇಳ್ಕೊಂಡು ಹೊಟ್ಟೋಗ್ಬಿಡ್ಬೋದಿತ್ತು, ಅಷ್ಟು ಹತ್ತಿರ ಬಂದಿತ್ತು. ಬಟ್ ಏನು ಅಂದರೆ ಸಫಾರಿ ಬಸ್ಗಳಿಗೆ ಕಂಪ್ಲೀಟಾಗಿ ನೆಟ್ಟಿನಿಂದ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾರೆ. ಲಾಸ್ಟ್ ಟೈಮ್ ಒಂದೇ ಒಂದು ಹೋಲ್ ನೋಡೋಕ್ಕೆ ಅಂತ ಹೋಲ್ ಬಿಟ್ಟಿದ್ರಂತೆ. ಆ ಹೋಲ್ನಲ್ಲಿನೂ ಕೈ ಹಾಕಿ ಪರ್ಚಿಬಿಟ್ಟಿತ್ತಂತೆ. ಸೊ ಹಾಗೆ ಆ ಹೋಲ್ಗೂ ಕೂಡ ಮೆಸ್ ಹಾಕಿಸ್ಬಿಟ್ಟಿದ್ದಾರೆ. ಬಸ್ಗೆ ಒಂದು ಹೋಲು ಬಿಟ್ಟಿಲ್ಲ, ಮೆಸ್ ಒಳಗಡೆ ನೋಡಬೇಕು. ಮುಂದಗಡೆ ಮಾತ್ರ ಗ್ಲಾಸ್ ಹಾಕಿ ಮೆಸ್ನ ಬಿಟ್ಟಿದ್ದಾರೆ, ಅಲ್ಲಿ ನೋಡ್ಬೋದು. ಸೊ ನಾವು ಮುಂದಗಡೆ ಕೂತಿರೋದ್ರಿಂದ ತುಂಬಾ ಸಖತ್ತಾಗಿತ್ತು. ಆಮೇಲೆ ಕಾಡಿನೊಳಗಡೆ ಬೆಳೀತಾ ಇರೋದ್ರಿಂದ ಒಳ್ಳೆ ದಷ್ಟಪುಷ್ಟವಾಗಿ ಸಖತ್ತಾಗಿತ್ತು. ಡೈಲಿ 17 kg ಮಾಂಸ ಬೇಕಂತೆ ಅಂತ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿತ್ತಪ್ಪ ಸಫಾರಿ, ಖುಷಿ ಆಯಿತು. ಅದಾದಮೇಲೆ ನಮ್ಮನ್ನ ಅಲ್ಲೆಲ್ಲ ಸುತ್ತಾಡಿಸ್ಕೊಂಡು ಸಫಾರಿನಲ್ಲಿ ತಗೊಂಡು ಬಂದು ಬಟರ್ಫ್ಲೈ ಪಾರ್ಕ್ ಹತ್ರ ಬಿಟ್ಬಿಡ್ತಾರೆ. ಸೊ ಬಟರ್ಫ್ಲೈ ಪಾರ್ಕ್ನಲ್ಲಿ ನಾವೆಲ್ಲ ಬಟರ್ಫ್ಲೈನ ನೋಡಿಕೊಂಡು ಅದಾದಮೇಲೆ ನೆಕ್ಸ್ಟು ಝೂಗೆ ಹೋಗ್ಬೋದು. ಝೂನಲ್ಲೂ ಕೂಡ ಅಷ್ಟೇ ಇನ್ನು ಝೀಬ್ರಾ, ಜಿರಾಫೆ ಮತ್ತು ಬರ್ಡ್ಸ್ಗಳದ್ದು ಒಂದು ಝೋನ್ ಇರುತ್ತೆ. ಹಾಗೆ ಸ್ನೇಕ್ಗಳದ್ದು ಒಂದು ಝೋನ್ ಇರುತ್ತೆ, ಕ್ರೊಕೊಡೈಲ್ ಇರುತ್ತೆ. ತುಂಬ ಬಟರ್ಫ್ಲೈ ನಮ್ಮ ಮಕ್ಕಳಂತೂ ಬಟರ್ಫ್ಲೈ ನೋಡಿದ ತಕ್ಷಣ ಒಳ್ಳೆ ರೀಲ್ಸ್ ಸಾಂಗ್ ಶುರು ಮಾಡಿಕೊಂಡು ಬಟರ್ಫ್ಲೈ ಅಂದ್ಕೊಂಡು. ಸೊ ಹಾಗಾಗಿ ಅದನ್ನು ವಾಯ್ಸ್ ಥ್ರೋನೇ ಹಾಕಿದ್ದೀನಿ. ಸೊ ಚೆನ್ನಾಗಿತ್ತು. ಬಟರ್ಫ್ಲೈ ಪಾರ್ಕ್ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲಪ್ಪ. ಯಾಕೆಂದರೆ ಹಳ್ಳಿನಲ್ಲಿ ಬೆಳೆದಿರೋರಿಗೆ ಇದಕ್ಕಿಂತ ಕಲರ್ಫುಲ್ಲಾಗಿರೋ ಬಟರ್ಫ್ಲೈಸ್ಗಳನ್ನ ನಮ್ಮ ಮನೆ ಹತ್ರನೇ, ನಮ್ಮ ಊರಲ್ಲಿ ನಮ್ಮ ಮನೇಲಿ ಹಾಕಿರೋ ಗಿಡಗಳಿಗೆ ಒಂದು ವೆರೈಟಿ ಬಟರ್ಫ್ಲೈಸ್ ಬರುತ್ತೆ. ಇಲ್ಲಂತೂ ಬರೀ ಬ್ಲ್ಯಾಕ್ ಬಟರ್ಫ್ಲೈ ಗಾರ್ಡನ್ ಕರ್ಕೊಂಡ್ಬಂದಾಳೆ. ಸಾಯಂಕಾಲ ಅಲ್ಲೋಗಿ ಬಟರ್ಫ್ಲೈಗಳು ಮನ್ಕೊಳ್ತವೆ. ಬಟ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದೇನಪ್ಪ ಅಂದರೆ ಬಟರ್ಫ್ಲೈ ಮ್ಯೂಸಿಯಂ. ಈ ಮ್ಯೂಸಿಯಂನಲ್ಲಿ ಯಾವ್ಯಾವ ಥರದ ಬಟರ್ಫ್ಲೈಸ್ ಇರುತ್ತೆ, ವೆರೈಟಿ ಬಟರ್ಫ್ಲೈಸು, ಎಷ್ಟು ಸೈಜ್ ಇರೋದು, ಮತ್ತು ಹೇಗೆ ಇದಾಗುತ್ತೆ, ಅದು ಪೂಪಿಂದ ಹೇಗೆ ಹೊರಗಡೆ ಬರುತ್ತೆ, ಹೇಗೆ ಎಗ್ಗಿರುತ್ತೆ, ಆ ಎಗ್ ಎಷ್ಟು ಸೈಜ್ ಇರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಲ್ಲಿ ಹಾಕಿರ್ತಾರೆ ಮ್ಯೂಸಿಯಂನಲ್ಲಿ. ಅದೊಂಥರ ಕ್ಯೂರಿಯಸ್ ಆಗಿತ್ತು. ಅಂದರೆ ನಿಜವಾಗ್ಲೂ ಸತ್ತೋಗಿರೋ ಬಟರ್ಫ್ಲೈನಲ್ಲೇ ತಂದು ಅಲ್ಲಿ ಹಾಕಿದರು. ಸೊ ಹಾಗಾಗಿ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡಾದಮೇಲೆ ಮಕ್ಕಳು ಸ್ವಲ್ಪ ಆಟ ಆಡ್ತೀವಿ ಅಂತ ಹೇಳಿದ್ರು ಪಾರ್ಕ್ನಲ್ಲಿ. ಸೊ ನೀವು ದಿನಾ ಪಾರ್ಕ್ ಕರ್ಕೊಂಡೋಗಿ ಆಟ ಆಡಿಸಿದ್ರು ಕೂಡ ಮಕ್ಕಳಿಗೆ ಪಾರ್ಕ್ ಕಂಡ್ರೆ ಅದೇನು ಅಂತಲೇ ಗೊತ್ತಿಲ್ಲ. ಸೊ ಹಾಗಾಗಿ ಮಕ್ಕಳು ಆಟ ಆಡೋಕ್ಕೆ ಶುರು ಮಾಡಿದ್ರು. ಆಟ ಆಡಲಿ ಅಂತೇಳಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ಝೂ ನೋಡೋಣ ಅಂತ ಹೇಳಿ ಹೊರಟ್ವಿ. ಬಟ್ ಝೂಗೆ ಹೋಗೋ ಅಷ್ಟರಲ್ಲಿ ದೇವರಾಣೆ ನಮಗೆ ಕಾಲೆಲ್ಲ ಫುಲ್ಲು ನೋವು ಬಂದುಬಿಟ್ಟಿತ್ತು, ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಮತ್ತೆ ಬ್ಯಾಟ್ರಿಯಿಂದ ಓಡುತ್ತೆ ನೋಡಿ ಗಾಡಿ, ಅದಕ್ಕೆ ಒಂದು ಪರ್ಸನ್ಗೆ 100 ರೂಪೀಸ್ ಇತ್ತು. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ನಾನು ಹಸ್ಬೆಂಡ್ ಇಬ್ಬರು 100 ರೂಪೀಸ್ ಕೊಟ್ಟು 200 ರೂಪೀಸ್ಗೆ ಬ್ಯಾಟ್ರಿ ಚಾಲಿತ ವಾಹನ ಅಂತ ಬರ್ತಿರ್ತಲ್ಲ ಅಲ್ಲಿ ವೆಹಿಕಲ್ಲು, ಅದನ್ನು ತೊಗೊಂಡ್ಬಿಟ್ವಿ. ಅದು 5 ಗಂಟೆವರೆಗೆ ಮಾತ್ರ ಕೂಡ ಇರೋದು. 5 ಗಂಟೆ ಮೇಲೆ ಅದನ್ನು ಇದು ಮಾಡಲ್ಲ, ಓಡಿಸೋದಿಲ್ಲ. ಸೊ ಅವರು ಏನಂತ ಸುಮ್ಮನೆ ತೋರಿಸ್ಕೊಂಡು ಹೊಟ್ಟೋಗ್ಬಿಡಲ್ಲ, ಒಂದೊಂದು ಝೋನ್ಗೂ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ನಾವು ಅಲ್ಲಿಂದ ಹಿಡ್ಕೊಂಡೋಗಿ ಹತ್ರದಿಂದ ನೋಡ್ಕೊಂಬರ್ಬೋದು ಪ್ರಾಣಿನ ನೋಡಿ.
ನೋಡಿ ಈ ಥರ ಕರಡಿ ಹತ್ರ ನಿಲ್ಲಿಸ್ತಾರೆ, ಅಲ್ಲೋಗಿ ನೋಡ್ಕೊಂಡು ಬರ್ಬೋದು. ಮತ್ತೆ ವೆಹಿಕಲ್ ಹತ್ಕೊಂಡ್ರೆ ಮತ್ತೆ ಮುಂದೆ ಕರ್ಕೊಂಡೋಗಿ ಇನ್ಯಾವುದು ಝೋನ್ ಇರುತ್ತೆ ಅಲ್ಲಿ ನಿಲ್ಲಿಸ್ತಾರೆ. ಸೊ ಆ ರೀತಿಯಾಗಿ ಕೂಡ ಒಂದಷ್ಟು ನೋಡ್ಕೊಂಡು ಬಂದ್ವಿ. ಬಟ್ ನಿಜವಾಗ್ಲೂ ನಮಗೆ ಅವತ್ತಿನ ಪರಿಸ್ಥಿತಿನಲ್ಲಿ ಆ ಬ್ಯಾಟ್ರಿ ಚಾಲಿತ ವಾಹನದಲ್ಲಿ ಹೋಗೋದೇ ನಮಗೆ ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂದರೆ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ವಿ ಟ್ರಕ್ಕಿಂಗ್ ಮಾಡಿ. ಈ ಕಡೆ ಝೂನ ನೋಡ್ಕೊಳ್ಳದೆ ಹೋಗೋದಕ್ಕೂ ಮನಸ್ಸಿಲ್ಲ ನಮಗೆ. ಇಷ್ಟು ದೂರ ಬಂದಿದ್ದೀವಿ, ಸಫಾರಿ ಮಾಡಿದ್ದೀವಿ, ಝೂ ನೋಡಬೇಕಲ್ಲ ಅಂತ. ಸೊ ಆಮೇಲೆ ಇದೊಂದು ಹೆಲ್ಪ್ ಆಯಿತು ಬ್ಯಾಟ್ರಿದಿರೋದು. ಸೊ ಆ ವೆಹಿಕಲ್ ಮೇಲೆ ಎಲ್ಲ ಕೂಡ ನೋಡಿಕೊಂಡು ಆನೆನೂ ಮತ್ತೆ ಇನ್ನೊಂದು ಸರಿ ನೋಡಿಕೊಂಡು ಅದಾದಮೇಲೆ ಸ್ನೇಕ್ ಝೋನ್ ಎಲ್ಲ ನೋಡಿದ್ವಿ. ಸ್ನೇಕ್ ಝೋನು ಇವೆಲ್ಲ ಸ್ವಲ್ಪ ಥಂಡಿ ಆಗ್ತಾ ಇದ್ದಂಗೆ ಏನಾಯಿತು, ಬಚ್ಚಿಟ್ಕೊಂಡು ಬೆಚ್ಚಗೆ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಕಾಳಿಂಗ ಸರ್ಪ ಸಿಗಲೇ ಇಲ್ಲ ನಮಗೆ. ಹೆಬ್ಬಾವು ಮತ್ತು ಈ ಥರ ಗೋಸುಂಬೆ ಈ ಥರ ಎಲ್ಲ ಪ್ರಾಣಿಗಳು, ಇದು ಸ್ನೇಕ್ಸ್ಗಳು, ಮಾಮೂಲಿ ಸ್ನೇಕ್ಸ್ಗಳು, ಕೊಳಕಮಂಡಲ ಈ ಥರದ್ದೆಲ್ಲ ಸಿಕ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಇನ್ನೊಂದು ಪಾರ್ಕ್ ಸಿಕ್ತು. ಮತ್ತೆ ಮಕ್ಕಳು ಶುರು ಮಾಡಿಕೊಂಡ್ರು, ಮತ್ತೆ ಆಟ ಆಡಿದ್ರು ಸ್ವಲ್ಪ ಹೊತ್ತು. ಅದಾದಮೇಲೆ ಕ್ರೊಕೊಡೈಲ್ ಪಾರ್ಕು ಮತ್ತು ಬರ್ಡ್ಸ್ದೆಲ್ಲ ನಾವು ಶುಕವನದಲ್ಲೇ ತುಂಬಾ ಬರ್ಡ್ಸು ಕೈಲಿ ಹಿಡ್ಕೊಂಡೆಲ್ಲ ನೋಡ್ಬಿಟ್ಟಿದ್ವಿ. ಫಾರಿನ್ ಕಂಟ್ರೀಸ್ಲಂತೂ ಸಖತ್ ಎಂಜಾಯ್ ಮಾಡಿಬಿಟ್ಟಿದ್ವಿ ಬರ್ಡ್ಸಲ್ಲಿ, ತಲೆ ಮೇಲೆಲ್ಲ ಕೂರಿಸ್ಕೊಂಡು ಫೋಟೋ ತೆಗೆಸ್ಕೊಂಡು. ಸೊ ಮಕ್ಕಳಿಗಂತೂ ಖುಷಿ ಆಯಿತು ಬರ್ಡ್ಸ್ ನೋಡಿ. ಅವ್ರಿಗೊಂದು ಸ್ವಲ್ಪ ತೋರಿಸ್ಕೊಂಡು ಹಾಗೆಯೇ ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸು, ಪೊಟೊಟೊ ಸ್ಲೈಡ್ಸ್ ಬರುತ್ತಲ್ಲ ಅದೆಲ್ಲ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಕಾರ್ ಹತ್ಕೊಂಡು ಮನೆಗೆ ಹೊರಟುಬಿಟ್ವಿ. ಸೊ ಈ ರೀತಿಯಾಗಿತ್ತು ಒನ್ ಡೇ ಟ್ರಿಪ್ಪು. ತುಂಬಾ ಅದ್ಭುತವಾಗಿತ್ತು. ಮನೇನ ನೀವು ಪ್ಲ್ಯಾನ್ ಮಾಡಿಕೊಂಡು ಒಂದು 8 o'clock ಮನೆ ಬಿಟ್ಬಿಟ್ರೆ ಪ್ರೊಡಕ್ಟಿವ್ ಡೇ ಆಗಿ ನಿಜವಾಗ್ಲೂ ಇದೆಲ್ಲವನ್ನು ಕೂಡ ಒಂದೇ ಕಡೆ ನೀವು ನೋಡ್ಕೊಂಡು ಬರ್ಬೋದು, ವರ್ತ್ ಅಂತ ಅನಿಸುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಬೆಳಗ್ಗೆ 8 ಗಂಟೆಗೆ ಹೊರಟು ಮೊದಲು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಚಂಪಕ ಸ್ವಾಮಿ ದೇವಸ್ಥಾನ, ಅಲ್ಲಿಂದ ಮೇಲತ್ಕೊಂಡು ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಅಲ್ಲಿಂದ ಟ್ರಕ್ಕಿಂಗ್ ಹೋಗಿ ಸ್ವರ್ಣಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಬನ್ನೇರುಘಟ್ಟಕ್ಕೆ ಬನ್ನಿ, ಸಫಾರಿಗೆ ಹೋಗಿ ಸಫಾರಿಯಿಂದ ಬಟರ್ಫ್ಲೈ ಪಾರ್ಕ್ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಝೂ ನೋಡಿಕೊಂಡು ಆಮೇಲೆ ನೀವು ಮನೆಗೆ ಬರ್ಬೋದು. ಇನ್ನೂ ಟೈಮ್ ಇದ್ದರೆ ಒಂದು ಆಶಾಧಾಮ ಅಂತ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಟ್ರಾವೆಲ್ ವ್ಲಾಗ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.